ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಕಳೆದ ಸೀಸನ್ನ ಕಿಲಾಡಿ ಜೋಡಿ ಚೈತ್ರ ಹಾಗೂ ರಜತ್ ಸಖತ್ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದಾರೆ. ಈ ಸೀಸನ್ ಕಂಟೆಸ್ಟೆಂಟ್ಗಳಿಗೆ ಟಕ್ಕರ್ ನೀಡ್ತಾ ಇದ್ದಾರೆ. ಈ ವಾರದ ವಿಲನ್ ಟಾಸ್ಕ್ನಲ್ಲಿ ರಜತ್ ಸಾಕಷ್ಟು ಸದ್ದು ಮಾಡಿದ್ದು, ಅಶ್ವಿನಿ ಧ್ರುವಂತ ಸ್ಪಂದನ ವಿರುದ್ಧ ಅಬ್ಬರಿಸಿದ್ದಾರೆ. ಅತ್ತ ಕ್ಯಾಪ್ಟನ್ ಆಗಿರುವ ಚೈತ್ರ ಮಾತುಗಳು ಸ್ಪರ್ಧಿಗಳ ನಡುವೆ ಕಿಡಿಯನ್ನ ಹೊತ್ತಿಸಿದೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ವೈಲ್ಡ್ ಕಾರ್ಡ್ ನಲ್ಲಿ ಬಂದಿದ್ದ ಚೈತ್ರ ಹಾಗೂ ರಜತ್ ಆಟ ಈ ವಾರದಲ್ಲಿ ಅಂತ್ಯವಾಗ್ತಾ ಇದೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಚರ್ಚೆಗೆ ಕಾರಣವಾಗಿದ್ದು ಇನ್ನು ವೋಟಿಂಗ್ ಲೈನ್ ಓಪನ್ ಆಗದೆ ಇರೋದು. ಈ ವಾರದ ಆರಂಭದಲ್ಲಿ ವಿಲನ್ ಒಂದು ಚಟುವಟಿಕೆಯನ್ನ ನೀಡಿದ್ದು, ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ತಿಳಿಸಬೇಕು ಅಂತ ಸೂಚಿಸಿದ್ರು. ಅದರಂತೆ ಗಿಲ್ಲಿಯನ್ನ ಕಾವ್ಯ ನಾಮಿನೇಟ್ ಮಾಡಿ ಅಚ್ಚರಿಯನ್ನ ಮೂಡಿಸಿದ್ರೆ, ಅಶ್ವಿನಿ ಗೌಡ, ಧ್ರುವಂತ್, ರಜತ್ ಸೇರಿ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ರು. ಅದರಲ್ಲೂ ಅಶ್ವಿನಿ ಹಾಗೂ ರಜತ್ ಮತ್ತು ಧ್ರುವಂತ್ ನಡುವೆ ದೊಡ್ಡ ಗಲಾಟೆಯೇ ನಡೆದಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಅಶ್ವಿನಿ ಜೊತೆ ರಜತ್ ಹಾಗೂ ಚೈತ್ರ ಜಂಟಿಯಾಗಿ ಮತ್ತೊಂದು ಸುತ್ತಿನ ಗಲಾಟೆಯನ್ನ ನಡೆಸಿದ್ರು. ಇದರ ನಡುವೆ ವೀಕೆಂಡ್ ನಲ್ಲಿ ಯಾರು ಮನೆಗೆ ಹೋಗ್ತಾರೆ ಅಂತ ಸ್ಪರ್ಧಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ಆದ್ರೆ ನೋ ಎಲಿಮಿನೇಷನ್ ಮೂಲಕ ಬಿಗ್ ಬಾಸ್ ಟ್ವಿಸ್ಟ್ ನೀಡಲಿದ್ದು, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದ ರಜತ್ ಹಾಗೂ ಚೈತ್ರ ಹೊರ ಹೋಗ್ತಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ರಜತ್ ಚೈತ್ರ ಹೋಗ್ಬೇಕಾ ಅಥವಾ ಮನೆಯಲ್ಲೇ ಇರ್ಬೇಕಾ? ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಹೊರಗೆ ಕಳಿಸ್ಬೇಕಾ? ಕಮೆಂಟ್ ಮಾಡಿ ತಿಳಿಸಿ.